ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಮತ್ತು ಶ್ರೀರಾಮಚಂದ್ರನ ನಡುವೆ ನಡೆಯುತ್ತಿದ್ದಂಥ ಸಂಭಾಷಣೆಗಳನ್ನು ನಾವು ನೋಡ್ತಾ ಇದ್ದೋ. ಆ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನದ ಕುರಿತಾದ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು. ಈಗ ಅದರಲ್ಲಿ ವೇತಾಳನು ಮತ್ತು ರಾಜ ಇವರಿಬ್ಬರ ನಡುವೆ ನಡೆಯುವಂಥ ಮಾತುಕತೆಗಳನ್ನ ಶ್ರೀರಾಮಚಂದ್ರರಿಗೆ ವಸಿಷ್ಠರು ತಿಳಿಸ್ಕೊಡ್ತಾ ಇದ್ರು. ವೇತಾಳನು ರಾಜನಿಗೆ ಅನೇಕ ಪ್ರಶ್ನೆಯನ್ನು ಕೇಳ್ತಾನೆ. ನೀನು ಅದಕ್ಕೆ ಉತ್ತರ ಹೇಳಲಿಲ್ಲ ಅಂದರೆ ನಿನ್ನನ್ನು ಭಕ್ಷಣೆ ಮಾಡಿಬಿಡ್ತೀನಿ, ನಿನ್ನ ರಾಜ್ಯದ ಸಮೇತ ಅಂತ ಹೇಳಿರ್ತಾನೆ. ಈಗ ಬ್ರಹ್ಮಾಂಡದ ಕುರಿತಾಗಿ ರಾಜನು ವೇತಾಳನ ಜೊತೆಯಲ್ಲಿ ಅದರ ವಿಸ್ತಾರವನ್ನು ತಿಳಿಸ್ತಾ ಬರ್ತಾ ಇರ್ತಾನೆ. ಈಗ ರಾಜನು ಮುಂದುವರೆದು ಹೇಳ್ತಾನೆ, ಕಾಲ ಸತ್ತ, ನಭ ಸತ್ತ, ಸ್ಪಂದ ಸತ್ತ, ಚಿನ್ಮಯವಾದ ಶುದ್ಧ ಚೇತನ ಸತ್ತ, ಈ ನಾಲ್ಕನ್ನು ಬಿಟ್ಟು ಇನ್ನೇನೂ ಇರುವುದಿಲ್ಲ. ಇವು ಪಾವನವಾದವು, ಇವುಗಳಲ್ಲಿ ರಜಸ್ಸೆಂಬುದು ಇಲ್ಲ. ಈಗ ಈ ಜಗತ್ತಿನಲ್ಲಿ ನಾಲ್ಕೇ ನಾಲ್ಕಿದ್ದಾವೆ. ಈ ನಾಲ್ಕು ಯಾವಪ್ಪ ಅಂದರೆ ಕಾಲ ಸತ್ತ, ಸತ್ಯವಾದಂತಹ ಕಾಲ ಸಮಯ ಅದೊಂದಿದೆ. ನಭ ಸತ್ತ, ಆಕಾಶವೆಂಬುದು ಆ ಸತ್ತ ಮಾತ್ರವಾದದ್ದು ಅದೊಂದಿದೆ. ಮತ್ತು ಸ್ಪಂದ ಅಂದರೆ ವಾಯು. ಇನ್ನೊಂದು ಚಿನ್ಮಯವಾದ ಶುದ್ಧ ಚೇತನ. ಈ ನಾಲ್ಕನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಇನ್ನೇನೂ ಇಲ್ಲ. ಇವು ಪಾವನವಾದವು, ಇವುಗಳಲ್ಲಿ ರಜಸ್ ಎಂಬುದು ಇಲ್ಲ. ರಜೋಗುಣ ಅಂತಕ್ಕಂಥದ್ದು, ರಜಗುಣಕ್ಕೆ ಸಂಬಂಧಪಟ್ಟ ಯಾವ ಅಂಶವೂ ಕೂಡ ಇವುಗಳಲ್ಲಿ ಇಲ್ಲ. ಯಾವುದರಲ್ಲಿ? ಕಾಲದಲ್ಲಿ ರಜೋಗುಣ ಇಲ್ಲ, ಆಕಾಶದಲ್ಲಿ ರಜೋಗುಣ ಇಲ್ಲ, ಸ್ಪಂದದಲ್ಲಿ ರಜೋಗುಣ ಇಲ್ಲ, ಶುದ್ಧ ಚೈತನ್ಯದಲ್ಲಿ ರಜೋಗುಣ ಇಲ್ಲ. ಕಾಲವನ್ನು ಹಿಡಿದು ಆಕಾಶ ಹುಟ್ಟಿತು, ಆಕಾಶದಲ್ಲಿ ವ್ಯಾಪಾರ ಹುಟ್ಟಿತು, ವ್ಯಾಪಾರದಿಂದ ಜೀವನ ಆಯಿತು. ಅದರಿಂದ ಕಾಲ, ಆಕಾಶ, ವ್ಯಾಪಾರ, ಜೀವ ಎಂಬಿವೆ ಭೇದ ಚತುಷ್ಟಯಗಳು. ಅಚೇತನವಾದದ್ದೇ ಜೀವ. ಇದರಿಂದಲೇ ಜಗತ್ತೆಲ್ಲ. ಆದರೆ ಈ ನಾಲ್ಕು ಚಿನ್ಮಯಗಳಾದ್ದರಿಂದ ಪಾವನವಾಗಿವೆ. ಇಲ್ಲಿಂದ ಮುಂದಿನ ಸೃಷ್ಟಿಯೆಲ್ಲ ಭ್ರಮಾಜನ್ಯವಾದುದರಿಂದ ಅಪಾವನಗಳು. ಪಾವನ ಅಪಾವನ ಅರ್ಥ ಆಗ್ತಿದೆ ಅಲ್ವಾ? ಈ ನಾಲ್ಕರವರೆಗೂ ರಜಸ್ಸಿಲ್ಲ. ಈ ನಾಲ್ಕರಿಂದ ಹುಟ್ಟಿದ ಮುಂದಕ್ಕೆ, ಜೀವನಿಂದ ಮುಂದಕ್ಕೆ ಬಂದಂಥದ್ದು ಇದೆಯಲ್ಲ, ಅವೆಲ್ಲವೂ ಅಪಾವನವಾದವು, ಪಾವನವಲ್ಲದವು ಇವು. ಯಾಕಂದರೆ ಅವು ಸಂಕಲ್ಪಜನ್ಯವಾದವು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ರಾಜನು ವೇತಾಳನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ಇದನ್ನು ನಾವು ಚೆನ್ನಾಗಿ ಮನಗಾಣಬೇಕು. ಏನು? ಈಗ ಆಕಾಶದ ಕಾಲನನ್ನು ಹಿಡಿದು ಆಕಾಶ ಹುಟ್ಟಿತು, ಆಕಾಶದಿಂದ ಸ್ಪಂದ ಹುಟ್ಟಿತು, ಸ್ಪಂದವನ್ನು ಅನುಸರಿಸಿ ಜೀವನು ಹುಟ್ಟಿದ ವ್ಯಾಪಾರದಿಂದ. ಹೀಗೆ ಈ ಜೀವತತ್ವದಿಂದ ಮುಂದಕ್ಕೆ ಬಂದವೆಲ್ಲ ಅವು ಪಾವನವಲ್ಲದವು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಪರಮಾತ್ಮನೆಂಬ ಮಹಾವಾಯುವಿನಲ್ಲಿ ಚಂಚಲವಾದ ರಜಸ್ಸು ಏಳುವುದು. ಪರಮಾತ್ಮನೆಂಬ ಮಹಾವಾಯುವಿನಲ್ಲಿ ಚಂಚಲವಾದ ರಜಸ್ಸು ಏಳುವುದು. ರಜೋಗುಣ ಎಲ್ಲಿ ಹೇಳ್ತದೆ? ಪರಮಾತ್ಮನೆಂಬ ಮಹಾವಾಯುವಿನಲ್ಲಿಯೇ ರಜಸ್ಸು ಹೇಳ್ತಕ್ಕಂಥ, ಅಂದರೆ ಅದು ಕೂಡ ಪರಮಾತ್ಮನಲ್ಲಿಯೇ ಹುಟ್ಟಿರ್ತಕ್ಕಂಥದ್ದು. ಕುಸುಮ ಶರೀರದಲ್ಲಿ ಏಳುವ ಪರಿಮಳದಂತೆ ಅದು ತದ್ರೂಪವೂ ಹೌದು, ಅತದ್ರೂಪವೂ ಹೌದು. ಈ ಅತದ್ರೂಪಗಳು ಸ್ವತಃ ಬಂದವು. ಈ ತದ್ರೂಪು ಮತ್ತು ಅತದ್ರೂಪಗಳು ಎರಡೂ ಕೂಡ ಅದರಲ್ಲಿಯೇ ಬಂದಂಥವು. ಯಥಾ ಕುಸುಮ ಅಂದರೆ ಜಗತ್ತು ಎಂಬುದು ಒಂದು ಮಹಾಸ್ವಪ್ನದಂತೆ. ಅರ್ಥ ಆಗ್ತದಲ್ಲ? ಜಗತ್ತೆಂಬುದು ಒಂದು ಮಹಾಸ್ವಪ್ನದಂತೆ, ಕನಸಿನಂತೆ. ಜಗತ್ತೆನ್ನುವುದು ಅಸ್ತಿತ್ವ ಇಲ್ಲ, ಸ್ಥಿರವಲ್ಲ, ಸತ್ಯವಲ್ಲ. ಅದರಲ್ಲಿ ಸ್ವಪ್ನದಿಂದ ಸ್ವಪ್ನಕ್ಕೆ ಹೋಗುತ್ತಾ ಇದ್ದರೂ ಜೀವನು ತನ್ನ ರೂಪವನ್ನು ಬಿಡುವುದಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಜಗತ್ತೆಂಬುದು ಒಂದು ಮಹಾಸ್ವಪ್ನ ಇದ್ದಂತೆ. ಈ ಮಹಾಸ್ವಪ್ನದಲ್ಲಿ ಜೀವನು ಒಂದು ಸ್ವಪ್ನದಿಂದ ಇನ್ನೊಂದು ಸ್ವಪ್ನಕ್ಕೆ, ಒಂದು ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಾ ಇದ್ರೂ ಕೂಡ ಅವನು ತನ್ನ ಸ್ವರೂಪವನ್ನು ಬಿಡುವುದಿಲ್ಲ. ಜೀವನು ತನ್ನ ರೂಪವನ್ನು ಬಿಡುವುದಿಲ್ಲ. ಸ್ವಪ್ನವನ್ನು ಕಾಣುತ್ತಿದ್ದರೂ ಸ್ವಪ್ನಗಳಿಂದ ಜೀವನು ದುಷ್ಟನಾಗುವುದಿಲ್ಲವಾದುದರಿಂದ ಶಾಂತನಾಗಿರುವನು. ಕನಸಿನಲ್ಲಿ ಬೇಕಾದಷ್ಟನ್ನು ಕಾಣಲಿ, ಆದರೆ ಸ್ವಪ್ನವನ್ನು ಕಾಣ್ತಕ್ಕಂಥ ಜೀವನು ದುಷ್ಟನಾಗೋದಿಲ್ಲ. ಅದರಿಂದ ಅವನು ಶಾಂತನಾಗಿಯೇ ಇರುವನು. ಜೀವನ ಮೂಲ ಸ್ಥಿತಿ ಯಾವುದು? ಶಾಂತತೆ. ಇಷ್ಟಾದರೂ ಆ ಜೀವನು ಬೋಧ ಮಾತ್ರ
ಸ್ವರೂಪನಾದ ಬ್ರಹ್ಮವಾಗಿ ಬ್ರಹ್ಮಣವಿಲ್ಲದೆ ಶಾಂತನಾಗಿರುವನು. ಬಾಳೆಯ ಕಂಬವು ಹೇಗೆ ಎಷ್ಟೆಷ್ಟು ತೆಗೆದರೂ ಬರಿಯ ಪತ್ರ ಮಾತ್ರವಲ್ಲದೆ ಇನ್ನೇನೂ ಅಲ್ಲವೇ ಅಲ್ಲವೋ, ಹಾಗೆಯೇ ಈ ವಿಶ್ವವು ಎಷ್ಟೆಷ್ಟು ನೋಡುತ್ತಿದ್ದರೂ ವಿವರ್ತವಾದುದರಿಂದ ಬ್ರಹ್ಮವಿಲ್ಲದೆ ಇನ್ನೇನೂ ಇಲ್ಲ. ವಿವರ್ತ ಅಂದರೆ ಏನು ಅಂದರೆ ಪೂರ್ವರೂಪಕ್ಕೆ ನಾಶವಿಲ್ಲದೆ ಪರರೂಪವನ್ನು ವಹಿಸುವಿಕೆ. ಆಗ್ತಾಯಿದೆಯಲ್ವಾ? ಅಂದರೆ ಚಿನ್ನವು ಕಡಗವಾದಂತೆ ಅಂತ. ಪೂರ್ವರೂಪಕ್ಕೆ ಏನೂ ನಾಶವಿಲ್ಲ, ಬೇರೆ ಬೇರೆ ರೂಪವನ್ನು ಹೊಂದೋದು. ಚಿನ್ನವಾಗಿಯೇ ಇರ್ತದೆ, ಯಾವ ಆಕಾರವನ್ನು ಪಡೆದುಕೊಂಡ್ರು. ಅದು ಬಳೆ, ವಾಲೆ, ಜುಮ್ಕಿ, ಡಾಬು ಏನೇ ಆಕಾರದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಪಡ್ಕೊಂಡ್ರು ಮೂಲತಃ ಅದು ಚಿನ್ನವಾಗಿಯೇ ಇರುವಂತೆ, ಬಾಳೆಯ ಪಟ್ಟೆಯನ್ನು ಎಷ್ಟು ಸುಳಿದರೂ ಮತ್ತೊಂದು ಪಟ್ಟೆಗಳು ಬರುವಂತೆ, ಜೀವನು ಎಷ್ಟು ಜನ್ಮಗಳನ್ನು ಒಕ್ಕಿದರೂ ಎಷ್ಟು ಬ್ರಹ್ಮಾಂಡಗಳನ್ನು ಒಕ್ಕಿದರೂ ತನ್ನ ಮೂಲವಾದ ರೂಪವನ್ನು ಬಿಡೋದಿಲ್ಲ. ಸತ್, ಆತ್ಮ ಮೊದಲಾದ ಶಬ್ದಗಳಿಂದ ಯಾವುದನ್ನು ಕುರಿತು ಹೇಳುವರೋ ಅದು ಶೂನ್ಯವು, ಅವ್ಯಪದೇಶವು, ಅಂದರೆ ಗುರುತಿಸುವುದಕ್ಕೆ ಆಗದ್ದು. ಆದ್ದರಿಂದ ಅದನ್ನು ಇಂಥದ್ದೆಂದು ತಿಳಿ ಹೇಳುವುದು ಸಾಧ್ಯವಿಲ್ಲ. ಸತ್ತ ಮಾತ್ರವಾದ ಆ ಮೂಲ ವಸ್ತುವು ತಾನು ಏನೇನು ಎಂದು ಭಾವಿಸಿಕೊಳ್ಳುವುದೋ ಅದೇ ಆಗಿ ಅನುಭವ ಗೋಚರವಾಗುವುದು. ಹಾಗೆ ಬೇರೆ ಬೇರೆ ಅನುಭವ ರೂಪವಾಗಿ ಕಂಡರೂ ಆ ಅನುಭವಗಳೆಲ್ಲ ರಂಭಾಸ್ತಂಭದ ಪತ್ರಗಳಂತೆ ಇದ್ದು ಅವೆಲ್ಲಕ್ಕೂ ಕಾರಣವಾದ ಚಿನ್ಮಾತೃ ಅಮಲವಾಗಿ ಅಲ್ಲೆಲ್ಲ ವ್ಯಾಪಿಸಿಕೊಂಡಿರುವುದು. ಅರ್ಥ ಆಗ್ತಿದೆ ಅಲ್ವಾ? ಅಂದರೆ ಚಿನ್ಮಾತೃವಾದ ಪರಮಾತ್ಮನು ಅಮಲವಾಗಿ, ಅಂದರೆ ಯಾವುದೇ ಮಲವಿಲ್ಲದೆ ಸರ್ವವ್ಯಾಪಕವಾಗಿ ಇರ್ತಕ್ಕಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪರಮಾತ್ಮನು ಸೂಕ್ಷ್ಮಾತಿ ಸೂಕ್ಷ್ಮನು, ಅಲಭ್ಯನು, ಆದ್ದರಿಂದ ಪರಮ ಸೂಕ್ಷ್ಮವಾದ ಅಣುಕನು, ಆದರೂ ಅನಂತವಾದುದರಿಂದ ಇದೇ ಪರಮಾತ್ಮನೇ ಮೇರು ಮೊದಲಾದ ಬೃಹತ್ ಪದಾರ್ಥಗಳಿಗೆ ಮೂಲನಾಗಿರುವನು. ಅವನು ಸೂಕ್ಷ್ಮನೂ ಹೌದು, ಮೇರು ಪರ್ವತಕ್ಕಿಂತಲೂ ಮಿಗಿಲಾದ ದೊಡ್ಡವನು ಹೌದು. ಅಣುವಾಗಿದ್ದರೂ ಅನಂತಕ್ಕೂ ಮೀರಿದವನಾದ ಈ ಪುರುಷೋತ್ತಮನಿಗೆ ಹೋಲಿಸಿದರೆ ಜಗದಾದಿಗಳೆಲ್ಲವೂ ಪ್ರತೀತವಾಗಿರುವುದರಿಂದ, ಅಂದರೆ ಇಂದ್ರಿಯ ಗೋಚರವಾಗಿರುವುದರಿಂದ, ಹಾಗೆ ಪ್ರತೀತವಾಗಿದ್ದರೂ ರೂಪವೇ ಇಲ್ಲದ ಪರಮಾಣುಗಳಂತೆ ಇರುವವು. ಈ ಪುರುಷೋತ್ತಮನು ಅಲಭ್ಯನಾದುದರಿಂದ ಪರಮ ಸೂಕ್ಷ್ಮವಾದ ಅಣುವು, ಎಲ್ಲವನ್ನು ತುಂಬಿರುವವನಾದುದರಿಂದ ಮಹಾಗಿರಿಯು, ಅವನಿಗೆ ಸರ್ವ ಅವಯವಗಳು ಇರುವಂತೆ ಕಾಣಿಸುತ್ತಿದ್ದರೂ ಯಾವ ಅವಯವವೂ ಇಲ್ಲದವನು. ಈ ಪುರುಷೋತ್ತಮನು ಜ್ಞಪ್ತಿ ಮಾತ್ರ ಸ್ವರೂಪನು. ಈತ ದೇಹದಲ್ಲಿರುವ ಮಜ್ಜಾರೂಪವಾಗಿರುವರು. ಈ ಜಗತ್ರಯವು ವಿಜ್ಞಾನ ಮಾತ್ರವಾಗಿರುವ ಆ ಪರಮಪುರುಷನು, ಎಲೈ ಸಾಧುವೆ, ಈ ಜಗತ್ರಯದಲ್ಲಿಯೂ ತುಂಬಿರುವನೆಂದು ತಿಳಿ. ಪರಮಾತ್ಮನ ಇರುವಿಕೆಯನ್ನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಎಲೈ ವೇತಾಳ ಬಾಲಕನೇ, ರಾಜನನ್ನು ತಿನ್ನಬೇಕು ಅಂತ ವೇತಾಳ ಅಂದ್ಕೊಂಡ್ರೆ ಈ ರಾಜ ಏನು ಹೇಳ್ತಾ ಇದ್ದಾನೆ ವೇತಾಳನಿಗೆ, ಎಲೈ ವೇತಾಳ ಬಾಲಕನೇ, ಚಿಕ್ಕ ಹುಡುಗನೇ ಅಂತ ಈಗ ಅವನನ್ನು ತುಂಬ ಚಿಕ್ಕವನಾಗಿ ಮಾಡಿಬಿಟ್ಟ. ಎಲೈ ವೇತಾಳ ಬಾಲಕನೇ, ವಿಜ್ಞಾನ ಮಾತ್ರದಲ್ಲಿ ತೋರುವ ಕಲ್ಪನೆಗಳಿಂದ ಆದುದು ಈ ಜಗತ್ತು. ಅನಂತ ರೂಪವಾಗಿ ಮನೋಹರವಾಗಿರುವ ಪೃಥಕ್ಕಾದ ಸ್ವಭಾವವುಳ್ಳದಾಗಿ ತೋರಿದರೂ ಇದು ಶಾಂತವಾದ ಬ್ರಹ್ಮವೇ ಹೊರತು ಅನ್ಯತಾ ಅಲ್ಲ. ಆ ಬ್ರಹ್ಮಪದವು ಇಂದ್ರಿಯ ಗೋಚರವಾಗುವುದಿಲ್ಲ. ಆದ್ದರಿಂದ ಹೀಗೆ ನೀನೇ ಅದನ್ನು ನಿನ್ನಲ್ಲಿಯೇ ಅನುಭವಿಸಿ ನೋಡಿ ಶಾಂತವಾಗಿರು. ವೇತಾಳನು ಕೇಳಿದ ಅನೇಕ ಪ್ರಶ್ನೆಗಳಿಗೆ ರಾಜನು ಈ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು, ನೀನು ಎಷ್ಟೆಷ್ಟು ಬಾರಿ ನೋಡಿದರೂ ಬ್ರಹ್ಮಪದವು ಇಂದ್ರಿಯ ಗೋಚರ ಆಗೋದಿಲ್ಲ. ಆದ್ದರಿಂದ ನೀನು ಇದನ್ನು ನಿನ್ನಲ್ಲಿಯೇ ಅನುಭವಿಸಿ ನೋಡು. ನಿನ್ನ ಅನುಭವಕ್ಕೆ ಅನುಭವಿಸಿ ನೋಡಲಿಕ್ಕೆ ಸಾಧ್ಯವೇ ಹೊರತು ಕಣ್ಣಿಗೆ ಇಂದ್ರಿಯಗಳಿಗೆ ಗೋಚರವಾಗತಕ್ಕಂಥದ್ದಲ್ಲ ಈ ಬ್ರಹ್ಮತತ್ವ. ಈ ಬ್ರಹ್ಮತತ್ವದಲ್ಲಿ ಬ್ರಹ್ಮಾಂಡದ ವಿಸ್ತಾರ ಹೀಗೆ ಅನೇಕ ಹೊಸ ಹೊಸ ರೂಪಗಳನ್ನು ಪಡೆದುಕೊಳ್ತದೆ ಹೊರತು ಅದಕ್ಕೆ ಕೊನೆ ಎಂಬುದೇ ಇಲ್ಲ, ಬಹು ವಿಸ್ತಾರವಾದದ್ದು ಅಂತ ಇಲ್ಲಿ ರಾಜನು ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.